ಆರ್ ಗಾಂಧಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮುಖಾಂತರ 4 ದಿನದ ಪ್ರವಾಸವನ್ನ ಕೈಗೊಂಡಿದ್ದೇವೆ. ಮೊದಲನೇ ದಿನ ಅಯೋಧ್ಯೆಯ ರಾಮ ದರ್ಶನದಿಂದ ಪ್ರಾರಂಭವಾಗಿ ಹುಣ್ಣಿಮೆಯ ದಿನ ನಮಗೆ ತ್ರಿವೇಣಿ ಸಂಗಮದಲ್ಲಿ ಒಂದು ಸ್ನಾನ ಆಯಿತು, ಪವಿತ್ರ ಸ್ನಾನ ಆಯಿತು. ಅದರ ಜೊತೆಗೆ ಹನುಮ ಜಯಂತಿ ದಿನ ಬಡೆ ಹನುಮಾನ್ ಮತ್ತು ಲೇಟೆಗೈಯ ಹನುಮಾನ್ ಮತ್ತು ಇತರ ದೇವಸ್ಥಾನಗಳ ದರ್ಶನ ಕೂಡ ಆಯಿತು. ಜೊತೆಗೆ ಕಾಶಿಯಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಒಂದೇ ಅಲ್ಲ, ಅದರ ಜೊತೆ ತಾಯಿ ಅನ್ನಪೂರ್ಣೇಶ್ವರಿ ಹಾಗೂ ತಾಯಿ ಮಹಾಲಕ್ಷ್ಮಿ ದೇವಸ್ಥಾನಗಳನ್ನ ಕೂಡ ನಾವು ಭೇಟಿಯಾದ್ವಿ. ಅದ್ರ ಜೊತೆಗೆ ಕಾಶಿಯಲ್ಲಿ ಇರ್ತಕ್ಕಂಥ ಇನ್ನೂ ಸುಪ್ರಸಿದ್ಧ ದೇವಸ್ಥಾನಗಳನ್ನ ನಮಗೆ ಆರ್ ಗಾಂಧಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮುಖಾಂತರ ದರ್ಶನ ಆಯಿತು. ಮತ್ತು ಎಲ್ಲಾ ದೇವರುಗಳ ಆಶೀರ್ವಾದಗಳನ್ನ ನಾವು ಇವತ್ತು ಪಡೆದುಕೊಂಡು ಪುಣ್ಯವಂತರಾಗ್ಲಿಕ್ಕೆ ಕಾರಣ ಈ ಟೂರ್ಸ್ ಅಂಡ್ ಟ್ರಾವೆಲ್ಸ್ನವರು. ಇದನ್ನ ಆರ್ಗನೈಸ್ ಮಾಡಿದಂತಹ ಎಲ್ಲ ಪ್ರಮುಖ ಸಿಬ್ಬಂದಿಗಳಾಗಿರ್ಬೋದು, ಹಾಗೆ ಮುಖ್ಯಸ್ಥರು, ಪ್ರಥಮವಾಗಿ ಆರ್ ಗಾಂಧಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ ಮುಖ್ಯಸ್ಥರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಜೊತೆಗೆ ನಮ್ಮ ಟೂರ್ ನಲ್ಲಿ ಇಷ್ಟು ದಿನ ನಮ್ಮ ಜೊತೆಗೆ ಇದ್ದಂತಹ ಚಂದನ್ ಹಾಗೂ ಯಶಸ್ವಿನಿ ಹಾಗೂ ಇತರ ಸಿಬ್ಬಂದಿ ವರ್ಗದವರು. ಇನ್ನೂ ಪ್ರಮುಖವಾಗಿ ಹೇಳಬೇಕು ಅಂದ್ರೆ ನಮ್ಗೆ ಮನೆ ವಾತಾವರಣನ ಈ 4 ದಿನ ಕಲ್ಪಿಸಿಕೊಟ್ಟಿದ್ದಾರೆ. ಮನೆಯ ಊಟ ತಿಂಡಿಯೇ ನಮ್ಗೆ ಇಲ್ಲಿ ಪ್ರಮುಖವಾದದ್ದು. ನಮ್ಗೆ ಯಾವತ್ತೂ ನಾವು ಮನೆ ಬಿಟ್ಟು ಹೊರಗಡೆ ಬಂದಿದ್ದೀವಿ ಅಂತಾನೆ ಒಂದು ಭಾವನೆ ಬರಲಿಲ್ಲ. ಒಳ್ಳೆ ಊಟ ತಿಂಡಿಗಳು, ಬಹುಶಃ ಇಂಥ ಅಡಿಗೆ, ಇಂಥ ಊಟ, ಇಂಥ ಸವಿರುಚಿಯಾದಂತ ಊಟ, ಆರೋಗ್ಯಕರವಾದಂತ ಊಟ ನಮ್ಗೆ ಬಹುಶಃ ಎಲ್ಲೂ ಸಿಗೋದಿಲ್ಲ. ಎಲ್ಲ ನಾನು ಇದೇ ಮೊದಲಲ್ಲ, ಇನ್ನೂ ಇತರ ಪ್ರವಾಸವನ್ನ ಮಾಡಿದ್ದೀನಿ. ಆದ್ರೆ ಕೆಲವೊಮ್ಮೆ ಹೊರ ರಾಜ್ಯಗಳಿಗೆ, ಹೊಸ ದೇಶಗಳಿಗೆ, ಹೊಸ ರಾಜ್ಯಗಳಿಗೆ ನಾವು ಹೋದಾಗ ಅಲ್ಲಿನ ಊಟ ತಿಂಡಿಗೆ ನಾವು ನಮ್ಮನ್ನ ಅಳವಡಿಸ್ಕೊಳ್ಬೇಕು. ಆದ್ರೆ ಇವತ್ತಿನ ದಿನ ಈ 4 ದಿನ ನಮ್ಗೆ ನಾವು ಮನೆಯಿಂದ ಹೊರಗಿದ್ದೀವಿ ಅನ್ನೋ ಭಾವನೆಯನ್ನೇ ಕಲ್ಪಿಸ್ಕೊಡ್ಲಿಲ್ಲ. ಅವರಲ್ಲಿ ಇರೋತಕ್ಕಂಥ ಸೇವಾ ಮನೋಭಾವ ಇನ್ನೂ ಜಾಸ್ತಿ ಆಗಲಿ, ಇನ್ನೂ ಹೆಚ್ಚು ಬೆಳೆಯಲ್ಲಿ ಅವರು ದೇವರವರಿಗೆ ಆಯುರಾರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲ ಕೊಟ್ಟು ಸೇವಾ ಮನೋಭಾವನೆಯನ್ನು ಇನ್ನೂ ಕಲ್ಪಿಸಿಕೊಂಡು ನಮ್ಗಂತೂ ಇವತ್ತು ಇದು ಮೊದಲಿನಿಂದ ಪ್ರಾರಂಭವಾಗಿರತಕ್ಕಂಥ ಈ ಪ್ರವಾಸ ಇನ್ನು ಮುಂದೆ ಬಹುಶಃ ಗಾಂಧಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮುಖಾಂತರವೇ ಇಡೀ ದೇಶ ಅಲ್ಲ, ಹೊರಗಿನ ದೇಶ ಕೂಡ ಸುತ್ತಾಡಬೇಕು ಅನ್ನೋ ಆಸೆ ಇದೆ. ಅದನ್ನ ದೇವರು ನಮಗೆ ಕಲ್ಪಿಸ್ಕೊಡ್ತಾನೆ ಅಂತ ಭಾವಿಸ್ತಾ ಅವ್ರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾರೆ.